ಪ್ರಾಣ ಅಂಗೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ ಸಾರ್ವಜನಿಕರು ಮತ್ತು ವಾಹನ ಸವಾರರು. ಉತ್ತರ ಪಿನಾಕಿನಿ ನದಿಗೆ ಅಡ್ಡಲಾಗಿ ನಿರ್ಮಿಸ್ತಾ ಇರುವ ಬೃಹತ್ ಸೇತುವೆ, ತಾತ್ಕಾಲಿಕ ರಸ್ತೆಯ ಮೂಲಕ ಹಾದು ಹೋಗುವ ಸಾರ್ವಜನಿಕರು ಮತ್ತು ವಾಹನ ಸವಾರರು. ಗೌರಿಬಿದನೂರು ತಾಲೂಕಿನ ನಗರದ ಸಮೀಪವಿರುವ ಉತ್ತರ ಪಿನಾಕಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿರುವ ಸೇತುವೆ ಸಾರ್ವಜನಿಕರ ಸಂಚಾರಕ್ಕಾಗಿ ಪರ್ಯಾಯವಾಗಿ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ರಸ್ತೆಯಲ್ಲಿ ಪ್ರಾಣ ಅಂಗೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ ಸಾರ್ವಜನಿಕರು ಮತ್ತು ವಾಹನ ಸವಾರರು. ಉತ್ತರ ಪಿನಾಕಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿರುವಂತಹ ಸೇತುವೆ ತಾತ್ಕಾಲಿಕ ರಸ್ತೆ ಬಗ್ಗೆ ಮಾತನಾಡಿದ್ದಾರೆ ಸುಹೇಲ್ ಉಲ್ಲಾ. ಉತ್ತರ ಪಿನಾಕಿನಿ ಸೇತುವೆ ಕಿತ್ತು ಹಾಕಿ 1 ವರ್ಷ ಮೇಲ್ಪಟ್ಟಿದೆ ಅಂತ ಹೇಳಿದ್ರು. ಇನ್ನು ತಾತ್ಕಾಲಿಕ ರಸ್ತೆಯ ಮೂಲಕ ಓಡಾಡುವುದು ಕಷ್ಟವಾಗಿದೆ ಅಂತ ಹೇಳಿಕೊಂಡಿದ್ರು. ಮಳೆಗಾಲದಲ್ಲಿ ಓಡಾಡುವುದು ಕಷ್ಟವಾಗಿದೆ ಅಂತ ಹೇಳಿದ್ರು. ಕಾಮಗಾರಿಗೆ ನಡೆಯುವ ಸಂದರ್ಭದಲ್ಲಿ ರಸ್ತೆಗೆ ನೀರು ಹಾಕುವುದಿಲ್ಲ ಅಂತ ಕೇಳಿದ್ರು. ರಸ್ತೆ ಮತ್ತೆ ಓಡಾಡುವ ಸಂದರ್ಭದಲ್ಲಿ ಧೂಳು ಎಬ್ಬಿಸಿಕೊಂಡು ವಾಹನಗಳು ಓಡಾಡ್ತವೆ. ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಸಾರ್ವಜನಿಕರು ತಿಳಿಸಿದ್ರು. ನಿಜಾಂ, ಗೌರಿಬಿದನೂರು ತಾಲೂಕು ವರದಿಗಾರ, ನ್ಯೂಸ್ 9 ಕನ್ನಡ. ಇದು 1.5 ವರ್ಷ ಆಯ್ತು ಕಿತ್ತಾಕ್ಬಿಟ್ಟು. ಈ ಕಡೆ ರೋಡ್ ಮಾಡಿದ್ದಾರೆ. ಆ ರೋಡಲ್ಲಿ ನೋಡಿ, ನೀವೇ ನೋಡಿ, ಗುಣಿಗಳು ಎಲ್ಲ ಇದೆ. ಮೊನ್ನೆ ಯಾರೋ ಬಿದ್ದೋಗ್ಬಿಟ್ಟು ಪಾಪ ಸ್ವಲ್ಪ ಏನೋ ಲಾರಿಗಿರಿ ಬರ್ತಾ ಇದ್ರೆ ಅವ್ರ ಮೇಲೆ ಹತ್ತಿಸ್ಕೊಂಡು ಹೊರಟೋಗ್ತಾ ಇತ್ತು. ಪಾಪ ನಾವೇ ಎಳ್ಕೊಂಡು ಈ ಕಡೆ ಗಾಡಿಗೆ ಪಾಪ ಇದು ಮಾಡಿದ್ವಿ. ತಿರ್ಗಾ ಗಣೇಶನೂ ಬರುತ್ತೆ. ಗಣೇಶ ಪಾಪ ಅವ್ರಿಗೂ ತೊಂದರೆ ಆಗುತ್ತೆ. ಗಣೇಶ ಅವ್ರಿಗೆ ಯಾರಿದ್ರೇನು ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗಲಿ. ರೋಡ್ ಕಿತ್ತಾಕ್ಬಿಟ್ಟು ಡಸ್ಟ್ ಅಲರ್ಜಿ ಆಗಿಬಿಟ್ಟಿದೆ ಎಲ್ಲರಿಗೂ. ಅಲ್ಲಿ ಆ ಸ್ಟೇಷನ್ ಮುಂದೆ ಎಲ್ಲ, ಆ ಸ್ಟೇಷನ್ ಇದೆಯಲ್ಲ, ಸ್ಟೇಷನ್ ರೋಡಲ್ಲಿ ಎಲ್ಲ ಅಂಗಡಿಗಳೆಲ್ಲ ಧೂಳು ಆಗಿಬಿಟ್ಟಿದೆ. ನಮಗೆಲ್ಲ ಡಸ್ಟ್ ಅಲರ್ಜಿ ಆಗಿಬಿಟ್ಟಿದೆ. ಸರ್, ಇದು ಇಲ್ಲಿ ಟೌನಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಮಾಡೋದು ಸರ್? ಇದು ಇದಕ್ಕೆ ಟಚ್ ಆಗುತ್ತೆ ಸರ್. ಇದು ಚಿಕ್ಕಬಳ್ಳಾಪುರ ಟಚ್ ಆಗುತ್ತೆ. ಚಿಕ್ಕಬಳ್ಳಾಪುರದಿಂದ ಸಿರಾಕ್ ಟಚ್ ಆಗುತ್ತೆ, ಬೈಪಾಸ್. ಸರ್, ಈಗ ಈ ಸೇತುವೆ ಕಾಮಗಾರಿ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ಅವ್ರು ಬಂದು 6 ತಿಂಗಳು ಟೈಮ್ ತಗೊಂಡಿದ್ದು. 6 ತಿಂಗಳು 1.5 ವರ್ಷ ಆಗಿದೆ. ಇವಾಗ 1 ವರ್ಷ ಆಗಿದ್ದು, ತಿರ್ಗಾ ಇನ್ನೂ ಮಾಡಲಿಲ್ಲ. ತಿರ್ಗಾ ಇನ್ನೂ 1 ವರ್ಷ ಆಗುತ್ತೆ. ಈಗ ಪಕ್ಕದಲ್ಲಿ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡವ್ರೆ. ತಾತ್ಕಾಲಿಕ ರಸ್ತೆನ ನೀವು ಹೇಳಿದ್ರಿ, ಈಗ ಬೇರೆ ಬೇರೆ ಕಡೆ ಎಲ್ಲ ಚೆನ್ನಾಗಿದೆ. ಹಾಂ ಸರ್, ಮಂಚೇಪಲ್ಲಿ ಎಲ್ಲ ನೀರು ಹಾಕ್ತಾನೆ ಇರ್ತಾರೆ ಸರ್. ನಾವು ಎಷ್ಟು ಹೇಳಿದ್ರು ಅವ್ನಿಗೆ ನೀರು ಹಾಕಿ ಸಾಯಂಕಾಲ ಹೊತ್ತು ಇಲ್ಲ ರೋಡ್ ಮಾಡಿ ಅಂದರೆ ಅವರು ಏನು ಇದೇ ಮಾಡ್ಕೊಂತ ಇಲ್ಲ. ಅವರು ಗುತ್ತಿಗೆದಾರ ಯಾವತ್ತಾರು ಸಿಕ್ಕಿದ್ದ ನಿಮಗೆ? ಸರ್, ಅವರು ಫೋನ್ ಮಾಡ್ತೀನಿ ನೋಡಿ ಸರ್, ಫೋನ್ ಎತ್ತೋದಿಲ್ಲ. ಬೇಕಂದ್ರೆ ಮಾಡ್ತೀನಿ, ನಿಮ್ಮ ಮುಂದೆನೇ ಮಾಡ್ತೀನಿ ಫೋನು. ಅವರು ಮಾಡ್ತಾರೆ, ರಿಸೀವ್ ಮಾಡ್ತಾರೆ. ಬಂದ್ ಹಾಕ್ತೀನಿ ಅಂತ ಹೇಳ್ತಾನೆ. ತಿರ್ಗಾ ಎಷ್ಟು ಮಾಡಿದ್ರು ಹಾಕೋದಿಲ್ಲ, ನೀರು ಹಾಕೋದಿಲ್ಲ. ಮತ್ತೆ ಈಗ ಈ ರಸ್ತೆ ನೀವು ಹೇಳಿದ್ರಿ, ಅವಾಗಲೇ ಮಾತಾಡ್ಬೇಕಾದ್ರೆ ಹಿಂಗೆ ಈಗ ಹೇಳಿದ್ರಿ ನೀವೀಗ, ನೀವು ಕೂಡ ಆ ಭಾಗದಲ್ಲಿ ನಿಮ್ಮ ಅಂಗಡಿ ಇರೋದ್ರಿಂದ ಸುಮಾರು ಜನ ಬಿದ್ದಿದ್ರು. ನಾವು ಅವ್ರಿಗೆ ಲಾರಿಗೆ ಸಿಕ್ಕಿಬಿಡ್ಬೇಕಾಯ್ತು. ಅಷ್ಟೊಳ್ಳೆ ನಾವು ಎಳ್ಕೊಂಡ್ರಿ ಅಂತ. ಸರ್, ಎಳ್ಕೊಂಡ್ರು. ಈ ತರ ಆಗಿದೆಯಾ? ಆ ತರ ಆಗಿದೆಯಾ? ಹ್ಞೂ ಸರ್, ಆಗಿದೆ ಸರ್. ದೇವಸ್ಥಾನ ನಮ್ಮ ಅಂಗಡಿ ಹತ್ರನೇ ಆಗಿದೆ. ಮೊನ್ನೆ ಪಾಪ ಯಾರೋ ಬಿದ್ದೋಗ್ಬಿಟ್ರೆ ಹೆಂಗಸರು. ಇದು ರೋಡು ಬಂದು ನಿಮಗೆ ಮೈನ್ ಕಾಲೇಜ್ ಇದೆ ಸರ್, ಸ್ಟೇಡಿಯಂ ಇದೆ, ಕಾಲೇಜ್ ಇದೆ. ನೀವು ಟ್ರಾಫಿಕ್ ನೋಡಿ, ಇವಾಗ ನೋಡಿ ಎಷ್ಟು ಜನ ನೋಡಿ, ಇಲ್ಲೇ ನೋಡಿ, ಇವಾಗ ಹೋಗ್ತಾ ಇರ್ತಾರೆ. ಈ ಗುಣಿಗೆ ಬಂದ್ಬಿಟ್ಟು ಬಿದ್ದೋಗ್ಬಿಟ್ರೆ ಆ ಪಾಪ ಅವ್ರು ಆ ಕಡೆ ಬಿದ್ದೋಗ್ಬಿಟ್ರೆ ಲಾರಿ ಬರುತ್ತೆ. ಲಾರಿ ಬಿದ್ದೋಗ್ಬಿಟ್ರೆ ಅವ್ರು ಏನು ಸರ್ ಮಾಡೋದು? ಹಂಗೆ ಮಾಡೋದು. ಸ್ಥಳೀಯರಾದಂತಹ ದಿಲೀಪ್ ಅವರು ಹೇಳಿದ ರೀತಿ ಏನಾಗ್ತದೆ ಅಂತ ಅಂದ್ರೆ, ದಿನನಿತ್ಯ ಕನಿಷ್ಠ ಅಂದ್ರೂ ಕೂಡ 2 ರಿಂದ 3 ಜನ ಬೀಳ್ತಾ ಇದ್ದಾರೆ ಈ ತಾತ್ಕಾಲಿಕ ರಸ್ತೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನವಿಯೂ ಕೂಡ ಇಷ್ಟೇನೆ. ಏನು ಸಾವು ನೋವುಗಳು ಸಂಭವಿಸಕ್ಕಿಂತ ಮುಂಚೆ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಎಚ್ಚೆತ್ತುಕೊಂಡು ಆ ತಾತ್ಕಾಲಿಕ ರಸ್ತೆಯನ್ನ ಸರಿಯಾದ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಮತ್ತು ಅದೇ ರೀತಿಯಲ್ಲಿ ಏನು ಕಾಮಗಾರಿ ವಿಳಂಬವಾಗಿ ನಡೀತಾ ಇದೆ, ಆ ಕಾಮಗಾರಿಯನ್ನ ವೇಗ ಕೊಟ್ಟು ಕಾಮಗಾರಿಗೆ ಆದಷ್ಟು ಬೇಗ ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ.